ಸ್ನೇಹಿತರೆ, ಆರ್ಸಿಬಿಯ ಇನ್ಸೈಡರ್ ಶೋನಲ್ಲಿ ಬರುವ ಮಿಸ್ಟರ್ ನ್ಯಾಕ್ಸ್ ಯಾರು ಎಂದು ಇವತ್ತಿಗೂ ಅರ್ಧ ಜನಕ್ಕೆ ಗೊತ್ತಿಲ್ಲ. ಮಿಸ್ಟರ್ ನ್ಯಾಕ್ಸ್ ಅನ್ನೋ ಒಂದು ಕಾಲ್ಪನಿಕ ಪಾತ್ರವನ್ನು ಇಷ್ಟು ಅದ್ಭುತವಾಗಿ ನಡೆಸಿಕೊಂಡು ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳಿಗೆ ಮನರಂಜನೆಯನ್ನು ನೀಡುತ್ತಿರುವ ಈ ನ್ಯಾಕ್ಸ್ ಯಾರು ಅಂದರೆ ಡ್ಯಾನಿಸ್ ಸೇಠ್ ಯಾರು? ಅವರು ಆರ್ಸಿಬಿಗೆ ಹೇಗೆ ಬಂದರು? ಡ್ಯಾನಿಸ್ ಸೇಠ್ ಅವರು ಮಿಸ್ಟರ್ ನ್ಯಾಕ್ಸ್ ಅಷ್ಟೇ ಅಲ್ಲದೆ ಅವರು ಒಬ್ಬ ಖ್ಯಾತ ಹಾಸ್ಯ ನಟ ಕೂಡ, ಹಾಗೂ ದ ಫೇಮಸ್ ರೇಡಿಯೋ ಜಾಕಿ ಮತ್ತು ಸ್ಟಾಂಡ್ ಅಪ್ ಕಾಮಿಡಿಯನ್, ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಸೆಲೆಬ್ರಿಟಿ ಮತ್ತು ಆರ್ಸಿಬಿ ಅಭಿಮಾನಿಗಳ ಪ್ರೀತಿ ಪಾತ್ರರಾಗಿರುವ ಮಿಸ್ಟರ್ ನ್ಯಾಕ್ಸ್. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮಿಸ್ಟರ್ ನ್ಯಾಕ್ಸ್ ಬಗ್ಗೆ ಅಂದ್ರೆ ಡ್ಯಾನಿಸ್ ಸೇಠ್ ಅವರ ಬಗ್ಗೆ ಮತ್ತು ಅವರ ವೃತ್ತಿ ಜೀವನದ ಏರುಪೇರು, ಸೋಲು ಗೆಲುವುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ದಾನಿಶ್ ಅವರ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಚಿಕ್ಕದಾಗಿ ನೋಡೋದಾದ್ರೆ, ಅವರು ಹುಟ್ಟಿದ್ದು 1987 ಜುಲೈ 1ರಂದು ಬೆಂಗಳೂರಿನ ಫ್ರಾಂಕ್ ಆಂಟೋನಿಯಲ್ಲಿ ಸ್ಕೂಲಿಂಗ್ ಮುಗಿಸಿ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ದೃಶ್ಯ ಸಂವಹನದಲ್ಲಿ ಡಿಗ್ರಿ ಮುಗಿಸಿರುತ್ತಾರೆ. ದಾನಿಶ್ ಸೇಠ್ ಅವರ ಅಕ್ಕ ಕುಬ್ರಾ ಸೇಠ್ ಇವರು ಬಾಲಿವುಡ್ ನ ಆಕ್ಟ್ರೆಸ್. ಅವರ ಮಾವ MLA ತನ್ವೀರ್ ಸೇಠ್ ಹಾಗೂ ಅವರ ತಾತ ಎಕ್ಸ್ ಮಿನಿಸ್ಟರ್ ಅಜೀಜ್ ಸೇಠ್. ಇಂತಹ ಫ್ಯಾಮಿಲಿಯಿಂದ ಬಂದರೂ ಸಹ ಇವರು ಬಾಲ್ಯದಲ್ಲಿ ತಾಯಿಯ ಆಶ್ರಯದಲ್ಲಿ ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ಬೆಳೆದುಕೊಂಡು ಬಂದಿರುತ್ತಾರೆ. ತನ್ನ ಎಜುಕೇಶನ್ ಮುಗಿಸಿದ ನಂತರ 2009ರಲ್ಲಿ ಬಹರೇನ್ ನಲ್ಲಿ ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಇವರು ಬೆಂಗಳೂರಲ್ಲಿ, ದುಬೈಯಲ್ಲಿ ರೇಡಿಯೋ FMs ಅಲ್ಲಿ ಕೆಲಸ ಮಾಡಿರುತ್ತಾರೆ. ಕನ್ನಡದ ರಾಜ್ ಮ್ಯೂಸಿಕ್ ಚಾನೆಲ್ ಅಲ್ಲಿಯೂ ಕೆಲಸ ಮಾಡಿರುತ್ತಾರೆ. ಹಲವಾರು ಈವೆಂಟ್ಸ್ ಗಳಲ್ಲಿಯೂ ಕೆಲಸ ಮಾಡಿರುತ್ತಾರೆ. ಇವರು ದುಬೈಯಲ್ಲಿ ಕೆಲಸ ಮಾಡುವಾಗ ತನ್ನ ಕೆರಿಯರ್ ನಲ್ಲಿ ನನಗೆ ಗ್ರೋತ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಇವರಿಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗಿ ಇವರು ಡಿಪ್ರೆಷನ್ ಗೆ ಒಳಗಾಗಿರುವ ಬಗ್ಗೆ ಸ್ವತಃ ಅವರೇ ಹೇಳಿಕೊಳ್ಳುತ್ತಾರೆ. ನಂತರ ಅವರ ಸಿಸ್ಟರ್ ಕುಬ್ರಾ ಸೇಠ್ ಅವರನ್ನು ಅಲ್ಲಿಂದ ವಾಪಸ್ ಇಂಡಿಯಾಗೆ ಕರೆತರುತ್ತಾರೆ. ನಂತರ ಅವರು ಮತ್ತೆ 2013ರಲ್ಲಿ ಫೀವರ್ 104 FM ಚಾನೆಲ್ ನಲ್ಲಿ ಸುಪಾರಿ ಅನ್ನೋ ಒಂದು ಶೋ ಅನ್ನು ನಡೆಸಿಕೊಟ್ಟು ಒಂದೊಳ್ಳೆ ಹೆಸರನ್ನು ಪಡೆದಿದ್ದರು. 2015ರಲ್ಲಿ RCBಗೆ ಹೇಗೆ ಎಂಟ್ರಿ ಕೊಟ್ಟರು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಕತೆ. ಇವರು ಬೆಂಗಳೂರಿನ ಓಪಸ್ ಅನ್ನೋ ಒಂದು ಪಬ್ ಅಲ್ಲಿ ಒಂದು ಶೋ ಮಾಡಬೇಕಾದ್ರೆ RCB ಮ್ಯಾನೇಜ್ಮೆಂಟ್ ಕೂಡ ಅವತ್ತು ಆ ಶೋನ ನೋಡಿರ್ತಾರೆ ಮತ್ತು RCBಯ ಮ್ಯಾನೇಜರ್ ಒಬ್ರು ದಾನಿಶ್ ಅವರಿಗೆ ಕರೆಸಿ ನಮ್ಮ RCBಯಲ್ಲಿ ಪ್ಲೇಯರ್ಸ್ ಗೋಸ್ಕರ ಈ ತರ ಒಂದು ಶೋಗಳನ್ನ ಮಾಡಿಕೊಡು ಎಂದು ಕೇಳಿರುತ್ತಾರೆ. ಮತ್ತು ಕೇಳಿದ 2 ವರ್ಷಗಳ ನಂತರ ದಾನಿಶ್ ಸೇಠ್ ಅವರಿಗೆ ದುಬೈಯಲ್ಲಿ ಫೀವರ್ FM ಮೂಲಕ RCBಯ ಟೀಮ್ ಪ್ಲೇಯರ್ಸ್ ನ ಇಂಟರ್ವ್ಯೂ ಮಾಡೋ ಅವಕಾಶ ಸಿಗುತ್ತೆ. ಅಲ್ಲಿಂದ ದಾನಿಶ್ ಸೇಠ್ ಅವರು ಮಿಸ್ಟರ್ ನ್ಯಾಕ್ಸ್ ಆಗಿ RCB ತಂಡದ ಪರ್ಮನೆಂಟ್ ಎಂಟರ್ಟೈನರ್ ಆಗಿ ಉಳ್ಕೊಳ್ತಾರೆ. ನಂತರ 2017ರಲ್ಲಿ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಎಂಬ ಕಥೆಯನ್ನು ಬರೆದು ಒಂದು ಸಿನಿಮಾವನ್ನು ಮಾಡಿರ್ತಾರೆ. 2020ರಲ್ಲಿ PRK ಪ್ರೊಡಕ್ಷನ್ಸ್ ಇಂದ ಫ್ರೆಂಚ್ ಬಿರಿಯಾನಿ, 2022ರಲ್ಲಿ 1 ಕಟ್ 2 ಕಟ್ ಹಾಗೂ ಹಲವಾರು ಪರಭಾಷೆ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಒಳ್ಳೆಯ ಹೆಸರನ್ನು ಪಡೆದಿದ್ದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಇವರ ವಿಡಿಯೋಸ್ ಬಹಳ ವಿಭಿನ್ನವಾಗಿರುತ್ತವೆ ಮತ್ತು ಜನರನ್ನು ನಕ್ಕಿ ನಗಿಸುತ್ತವೆ. 2018ರಲ್ಲಿ ಔಟ್ಲುಕ್ ಸೋಷಿಯಲ್ ಮೀಡಿಯಾ ಅವಾರ್ಡ್ ಹಾಗೂ 2019ರಲ್ಲಿ ಕನ್ನಡ ಬೆಸ್ಟ್ ಡೆಬ್ಯೂ ಆಕ್ಟರ್ ಅವಾರ್ಡ್ ಅನ್ನು ಪಡೆದಿರುತ್ತಾರೆ. ಮತ್ತು ಇವರ ಪರ್ಸನಲ್ ಲೈಫ್ ನೋಡೋದಾದ್ರೆ 2021ರಲ್ಲಿ ಗ್ರಾಫಿಕ್ ಡಿಸೈನರ್ ಅನ್ಯ ರಂಗಸ್ವಾಮಿ ಅವರನ್ನು ಮದುವೆ ಆಗ್ತಾರೆ. ಅಪ್ಪು ಅವರ ಜೊತೆಗೆ ಇವರಿಗೆ ಬಹಳ ಒಡನಾಟ ಕೂಡ ಇದ್ದು ಅಪ್ಪು ಅವರು ಇವರ ಮದುವೆಗೆ ಬಂದಿರುತ್ತಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಇವರು ಅತಿ ಹೆಚ್ಚಿನ ಗೌರವವನ್ನು ವ್ಯಕ್ತಪಡಿಸುತ್ತಾರೆ. ಅಪ್ಪು ಅವರು ನನಗೆ ಉತ್ತಮ ಸ್ನೇಹಿತ ಎಂದು ಹೇಳಿಕೊಳ್ಳುತ್ತಾರೆ. ಸ್ನೇಹಿತರೆ, ಇದಿಷ್ಟಾಗಿತ್ತು ದಾನಿಶ್ ಸೇಠ್ ಅವರ ಜೀವನದ ಕುರಿತು. ದಾನಿಶ್ ಸೇಠ್ ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದನ್ನು ಬಯಸುತ್ತಾ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ RCB ಫ್ಯಾನ್ಸ್ ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.